ಇನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸಭಾಪತಿ ಗೃಹ ಇಲಾಖೆ ಮತ್ತು ಡಿಜಿಪಿಗೆ ಸಿಟಿ ರವಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟು? ಇಮೇಲ್ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಟಿ ರವಿ ಅವರು. ಬಂಧನದ ವೇಳೆ ಪೊಲೀಸರು ನಡೆಸಿಕೊಂಡ ರೀತಿಯ ಬಗ್ಗೆ ದೂರಿದು. 2 ದಿನ ಆದ್ಮೇಲೆ ಖುದ್ದು ದೂರನ್ನ ಸಲ್ಲಿಸಿರೋದು ಇಲ್ಲಿ ಸಿಟಿ ರವಿ ಅವರು. ಕರ್ತವ್ಯ ಲೋಪವನ್ನ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಕಂಪ್ಲೇಂಟ್ ಮೂಲಕ. ಕೇವಲ ಕ್ರಮ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಪತ್ರದ ಮೂಲಕ ಸಿಟಿ ರವಿ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ನೇರವಾಗಿ ಅರೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ಆಮೇಲೆ ನೀವು ವಿಚಾರಣೆಗೆ ಕರಿಬೇಕಾಗಿತ್ತು ಅಂಥೇಳಿ. ಸೊ ಎಲ್ಲ ಆಯಿತು, ಒಂದು 2-3 ದಿನ ಆಯಿತು. ಈ ಘಟನೆ ಆಗಿ 2 ದಿನ ಆದಮೇಲೆ ಸ್ವತಃ ಸಿಟಿ ರವಿ ಅವರೇ ನೋಡಿ, ಪತ್ರ ನೋಡ್ತಾ ಇದ್ದೀರಲ್ಲ, ಇದೇ ಪತ್ರ ಬಸವರಾಜ್ ಹೊರಟ್ಟಿ ಅವರಿಗೆ ಬರೆದಿರುವಂಥ ಪತ್ರ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, 2 ದಿನ ಆದಮೇಲೆ ಈಗ ಇಮೇಲ್ ಮುಖಾಂತರ ಸ್ವತಃ MLC ಸಿಟಿ ರವಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ? ಖಂಡಿತ ಏನು ಬೆಳಗಾವಿಯಲ್ಲಿ ನಡೆಯತಕ್ಕಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ತಿರುವು ಪಡ್ಕೊಂಡಿರ್ತಕ್ಕಂಥದ್ದು. ಖುದ್ದಾಗಿ MLC ಆಗಿರ್ತಕ್ಕಂತಹ ಸಿಟಿ ರವಿ ಅವರೇನೆ ಡಿಜಿಪಿ, ಸಭಾಪತಿ ಹಾಗೆ ಗೃಹ ಸಚಿವರಿಗೆ ತಮ್ಮ ಲೆಟರ್ ಮುಖಾಂತರ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಏನು ಬೆಳಗಾವಿಯಲ್ಲಿ ಆಗಿರ್ತಕ್ಕಂತಹ ಗಲಾಟೆ, ನನ್ನ ಮೇಲೆ ಆಗಿರ್ತಕ್ಕಂಥ ದಾಳಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ನಾನು ಆಘಾತಕ್ಕೆ ಒಳಗಾಗಿದ್ದೇನೆ. ಖುದ್ದಾಗಿ ಪೊಲೀಸರು ನನ್ನನ್ನು ಬಂಧಿಸಿ ಕರ್ಕೊಂಡು ಹೋದಂತಹ ರೀತಿ, ಅವ್ರು ನಡ್ಕೊಂಡಂತಹ ರೀತಿ ಸಾಕಷ್ಟು ಅನುಮಾನಾಸ್ಪದಕ್ಕೆ ಕಾರಣವಾಗಿದೆ. ಹೀಗಾಗಿ ಕೂಡಲೇ ನನಗೆ ಭದ್ರತೆಯನ್ನ ಒದಗಿಸುವಂತೆ ನಾನು ಈ ಮೂಲಕ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ ಅಂತ ಹೇಳ್ಬಿಟ್ಟು ಗೃಹ ಇಲಾಖೆ ಮತ್ತೆ ಡಿಜಿಪಿ ಹಾಗೆ ಸಭಾಪತಿಗೆ ಪತ್ರವನ್ನ ಬರೆದಿರ್ತಕ್ಕಂಥ ಜೊತೆಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು, ಮತ್ತೆ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂತಹ ತನಿಖೆಯನ್ನು ನಡೆಸಿ ಏನ್ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದ್ರು ಮತ್ತೆ ಪೊಲೀಸರು ನಡ್ಕೊಂಡಿದ್ದ ರೀತಿಗೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಕ್ರಮವನ್ನ ಜರುಗಿಸಬೇಕಂತನೂ ಸಹ ಅವರು ತಮ್ಮ ಪತ್ರದಲ್ಲಿ ಕೇಳಿಕೊಂಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.